ಅಂತಿದ್ರು. ಅದಕ್ಕೆ ಸ್ವಲ್ಪ ಫೈನಾನ್ಸ್ ಪ್ರಾಬ್ಲಮ್ ಇತ್ತು, ಅದಕ್ಕೆ ಬಂದು ಹೋಗೋಣ ಅಂತ ಬಂದು ಇದು 3ನೇ ವಾರ. ಒಂದು ಸಕ್ಸಸ್ ಆಗಿದೆ, ಇನ್ನೊಂದು ಸಕ್ಸಸ್ ಆಗ್ಬೇಕು. ನಾಳೆ ಆಗುತ್ತೆ ಅಂದಿದ್ದಾರೆ, ಆದ್ರೆ ಅಮ್ಮಗೆ ಬಂದು ಹೋಗ್ತೀವಿ. ಒಂದ್ 5 ವರ್ಷದಿಂದ ಬರ್ತೀವಿ. ಅಂದ್ರೆ ನಿಮ್ಗೆ ಏನಾದ್ರು ಒಳ್ಳೇದಾಗಿದೆಯಾ? ಅನ್ಕೊಂಡ್ರೆ ಒಳ್ಳೇದಾಗೋದಕ್ಕೆ ಬರ್ತಾ ಇರೋದು. ಕಲ್ ಮೇಲೆ ಕುತ್ಕೊಂಡ್ ತಿರ್ಗೋದು ಅದು ಯಾವತ್ತೂ ಕುತ್ಕೊಂಡಿಲ್ಲ. ದೇವ್ರನ್ನ ನಂಬಿದೀವಿ, ದೇವ್ರೆಲ್ಲ ಕೈ ನಡೆಸ್ತಾ ಇದ್ದೆ, ಇಲ್ಲ ಒಳ್ಳೇದಾಗ್ತದೆ. ಊರ್ ಬಂದು ಜ್ವಾಳ ಗೊಬ್ಬರಟ್ಟಿ, ಶಿರಾ ತಾಲೂಕು, ತುಮಕೂರು ಡಿಸ್ಟಿಕ್. ನಿಮ್ಮ ಹೆಸರು? ಈ ದೇವಸ್ಥಾನ ಸ್ವಲ್ಪ ಹಿನ್ನೆಲೆ ಹೇಳಕ್ಕಾಗುತ್ತಾ? ದೇವಸ್ಥಾನದ ಹಿನ್ನೆಲೆ ಅಂದ್ರೆ 200 ವರ್ಷದಿಂದಲೂ ಐತಿ. 200 ವರ್ಷ ದಾಟೈತಿ, ಅವಾಗಿಂದಲೂ ಇಲ್ಲ ಐತಿ. ಇದಕ್ಕೆ ಪೂಜಾರಿಗಳೇನಿಲ್ಲ, ಭಕ್ತರಿಗಳೇ ಪೂಜಾರಿ. ಯಾವ ದಿನಗಳಲ್ಲಿ ವಿಶೇಷತೆ ಇರುತ್ತೆ ಇಲ್ಲಿ? ಇದಕ್ಕೆ 24 ಗಂಟೆನೂ ಪೂಜೆನೆ, ಬಟ್ ಆದ್ರೆ ಶುಕ್ರವಾರ ಮಂಗಳವಾರ ಜಾಸ್ತಿ ಜನ. ಸುತ್ತಮುತ್ತ ಎಲ್ಲಿಂದ ಬರ್ತಾರೆ ಈ ದೇವಸ್ಥಾನಕ್ಕೆ? ಇಂಡಿಯಾದಾಗ ಯಾವ ಕಡೆ ಮೂಲದಿಂದ ಬರ್ತಾರೆ ಅಂತ ಹೇಳಕ್ ಬರಲ್ಲ. ಮೂಲ ವಿಗ್ರಹ ಇಲ್ಲೇ ಇರ್ಬೇಕು, ಇಲ್ಲೊಂದು ಪ್ರದೇಶ ದೇವಸ್ಥಾನ ಕಟ್ಸೋಂಥದ್ದು ಇಲ್ಲ. ಈ ದೇವಸ್ಥಾನ ಕಟ್ಟಿಸ್ಕೊಕ್ ಹೋಗಿಲ್ಲ, ಯಾಕಂದ್ರೆ ಈಗ ಕಲ್ಲುಗಳಿದಾವ, ಇವು ಹಿಂಗ್ ಕಟ್ಟಕ್ ಹೋಗಿ ಬಿದ್ದಿರೋದು. ಈ ಕಲ್ಲಿಂದ ಕಟ್ಟಕ್ಕೆ ಒಪ್ಪಿಲ್ಲ ದೇವ್ರು ನಂಗಂತ ನಮ್ಮ ಹಿರಿಯರು ಹೇಳ್ತಾರೆ. ಹಾಗಾದ್ರಿಂದ ಅವು ಹಿಂದೆ ಯಾವಾಗ ಕಟ್ಟಕ್ ಸ್ಟಾರ್ಟ್ ಮಾಡಿದ್ರಾ? ಸ್ಟಾರ್ಟ್ ಮಾಡೇನೆ. ಇದು ಈ ಕಲ್ಲುಗಳು ಬಿದ್ದಿರೋದು ಅದನ್ನ ಬೇಡ ಅಂತ ಹೇಳಿರೋದು. ಹಿಂಗೆ ಇರ್ಬೇಕು ಅಂತ ಈ ತಾಯಿ ಆಸೆ. ಬೈಲ್ ನೋಡ್ಬೇಕು ಅಂತ, ಬೈಲಲ್ಲೇ ಇರ್ಬೇಕು ಅಂತ ಬರ್ತಾ ಇದೀವಿ. ಒಳ್ಳೇದಾಗಿದೆ, ಅನ್ಕೊಂಡಿತ್ತು ಆಗಿದೆ. ನಮ್ದು ತುರುವೇಕೆರೆ. ತುರುವೇಕೆರೆಯಿಂದ ಇಲ್ಲಿ ನಿಮ್ಗೆ ಇದ್ರ ಬಗ್ಗೆ ಐತಿಹಾಸಿಕ ಹಿನ್ನೆಲೆ ಏನಾದ್ರು ಗೊತ್ತಿದೆಯಾ? ಇದಕ್ಕೆ ದೇವಸ್ಥಾನ ಕಟ್ಸಂಗಿಲ್ವಂತೆ, ಹಿಂಗೇನೆ ಪೂಜೆ ಮಾಡೋದು, ನಾವೇ ಬಂದು ಪೂಜೆ ಮಾಡ್ಕೊಳ್ಳೋದು. ಇದಕ್ಕೆ ಪೂಜಾರಿ ಯಾರು ಇಲ್ಲ. ನಿಮ್ಗೆ ಯಾರು ಪರಿಚಯ ಮಾಡ್ಸಿದ್ರು ದೇವಸ್ಥಾನ? ಹಿಂಗೆ ಫ್ರೆಂಡ್ ಸರ್ಕಲ್ ಅಲ್ಲಿ ಹೇಳಿದ್ರು ಬಂದು. ನೀವು ಬಂದ್ಮೇಲೆ ಇಲ್ಲಿ ತುಂಬಾ ಒಳ್ಳೇದಾಗಿದೆ. ನಾವ್ ಅನ್ಕೊಂಡಿತ್ತು ಆಗುತ್ತೆ ಅಂತ ನಾ ಮದ್ವೆ ವಿಚಾರ ಬಗ್ಗೆ, ನನ್ನ ಎಜುಕೇಶನ್ ಬಗ್ಗೆ, ನನ್ನ ಜಾಬ್ ಬಗ್ಗೆ ಕೇಳ್ಕೊಳ್ದೆ, ಅದಕ್ಕೆ ಬಲಗಡೆ ಒಳ್ಳೇದಾಗಿದೆ ಸರ್. ಬಲಗಡೆ ತಿರುಗಿದ್ರೆ ನಮ್ದು ಯಾವುದೇ ಸಮಸ್ಯೆ ಇಲ್ಲ, ಒಳ್ಳೆ ಕೆಲಸ ಆಗುತ್ತೆ. ಅದು ಅಂದ್ಕೊಂಡಿದ್ದು ಆಗೈತೆ. ನಮ್ದಿಲ್ಲ ಶಿರಾಪಕ್ಕ ಬಲಗಡೆ ನಮ್ಮ ಅಂದ್ಕೊಂಡಿದ್ದು ಬಲಗಡೆ ತಿರುಗುತ್ತೆ, ಆಗಲ್ಲ ಅಂದ್ರೆ ಎಡಗಡೆ ತಿರುಗ್ತಾ ಇದೆ. ಅಂದ್ರೆ ಇದೆ ನಿಮ್ದು ಪ್ರೆಷರ್ ಏನಿರಲ್ಲ? ನಮ್ ಪ್ರೆಷರ್ ಇಲ್ಲ, ಸುಮ್ನೆ ಕೈ ಬಿಟ್ಟು ಆರಾಮ ಕಲ್ ಮೇಲೆ ಕುತ್ಕೊಂಡು ನಿಂತ್ಕೊಳ್ಳಿ, ಆರಾಮ ಬಲಗಡೆ ತಿರುಗುತ್ತೆ, ಆಗಲ್ಲ ಅಂದ್ರೆ ಎಡಗಡೆ ತಿರುಗ್ತಾ ಇದೆ. ಇಷ್ಟೆಲ್ಲ ಆದ್ರೂ ಕೂಡ ಒಂದು ದೇವಸ್ಥಾನ ಇದು ದೇವಸ್ಥಾನ ಆಗಕ್ ಸಾಧ್ಯ ಇಲ್ಲ ಸರ್. ಗೊತ್ತಿಲ್ಲ, ಇದು ಮುಂಚೆಯಿಂದ ಹಂಗೆ ಬಂದ್ರೆ ಅದು ದೇವಸ್ಥಾನ ಕಟ್ಟಕ್ಕೆ ಆಗಲ್ಲ. ಇದು ಪ್ರಯತ್ನ ಆಗೈತೆ, ಇದು ಕೆಲಸ ಆಗ್ತಾ ಇಲ್ಲ, ಅದು ಬಿಡ್ತಾ ಇಲ್ಲ. ಅದು ಇದೇ ತರ ಓಪನ್ ಯಾರು ಬೇಕಾದ್ರೂ ಓಪನ್ ಪೂಜೆ ಮಾಡ್ಕೊಂಡು ಹೋಗ್ಬೋದು. ಅಂದ್ರೆ ಇಲ್ಲಿ ಪೂಜಾರಿ ಯಾರು ಇಲ್ಲ, ನಾವೇ ಬರೋದು, ನಾವೇ ಕೂಲಿ ಕೊಯ್ಕೊಂಡು ಹೋಗೋದು. ನಮ್ ಕೆಲಸ ಐತಿ ಅಂದ್ರೆ ಅರ್ಕೆ ಮಾಡ್ಕೊಂಡು ನಾವೇ ಮಾಡ್ಕೊಂಡು ಹೋಗೋದು. ಬೇರೆ ಯಾರು ಇಲ್ಲ ಇಲ್ಲಿ ಪೂಜಾರಿ, ದಲ್ಲಾಳಿಗಳು ಯಾರು ಇಲ್ಲ ಇಲ್ಲಿ, ಎಲ್ಲ ನಾವೇ. ಈಗ ಈ ಯೂಟ್ಯೂಬ್ ಬಂದ ಮೇಲೆ ಇದೊಂದು ರಾಜ್ಯಾದ್ಯಂತ ಒಂದು ಫೇಮಸ್ ಆಗೈತೆ, ಒಳ್ಳೇದಾಗ್ತಾ ಇದೆ ಸರ್. ನೂರಾರು ಜನಕ್ಕೆ ಒಳ್ಳೇದಾಗಿದೆ, ನಮಗೂ ಭಾರಿ ಒಳ್ಳೇದಾಗಿದೆ ಸರ್. ನಮ್ದು ಅಂಗಡಿ ವ್ಯವಹಾರ ಐತೆ, ನಾವು ಬಂದಿಲ್ಲಿ ಕೈ ಮುಕ್ಕೊಂಡು ಹೋಗಿದ್ರೆ ನಮ್ಗೆ ಒಳ್ಳೆ ವ್ಯವಹಾರ ನಡೀತಾ ಐತೆ. ಬರ್ತಾನೆ ಇರ್ತೀವಿ, ತಿಂಗಳಿಗೆ ಒಂದ್ಸಲ, 15 ದಿನಕ್ಕೊಂದ್ಸಲ ಬಂದ ಕೈ ಮಾಡ್ಕೊಂಡು ಹೋಗ್ತಾ ಇದೀವಿ ಇಲ್ಲಿಂದ. 5 ವರ್ಷದಿಂದ ಪರವಾಗಿಲ್ಲ, ಚೆನ್ನಾಗಿ ಒಳ್ಳೇದಾಗಿದೆ. ಏನ್ ಅನ್ಸುತ್ತೆ ಈಗ ಕಲ್ತಿರ್ಬೋದು ಇದೆಲ್ಲ? ಇವಾಗ ಒಂದ್ ರೀತಿ ಪವಾಡ. ಕಲ್ ಮೇಲೆ ಏನ್ ಕೂತಿದ್ದೆ, ಅವೆಲ್ಲ ಇದಾಳನ್ನ ನಂಬಿಕೆ.